ಈ ದಿನ ನಾವು 10ನೇ ತರಗತಿಯ ಯುದ್ಧ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ. ಯುದ್ಧ ಗದ್ಯ ಭಾಗದ ಮೊದಲನೇ ಭಾಗದಲ್ಲಿ ನಾವು ಏನೇನನ್ನು ಗಮನಿಸಿದ್ವಿ ಅಂತ ಹೇಳಿದ್ರೆ, ಯುದ್ಧ ಗದ್ಯ ಭಾಗದ ಲೇಖಕರಾಗಿರುವಂತಹ ಸಾರಾ ಅಬೂಬಕರ್ ರವರ ಪರಿಚಯವನ್ನು ಮಾಡಿಕೊಂಡಿದ್ವಿ. ಏನೇನು ಪರಿಚಯ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಅವರ ಕಾಲ 30 ಜೂನ್ 1936, ಸ್ಥಳ ಕಾಸರಗೋಡು, ಕೃತಿಗಳು ಯಾವುದು ಅಂತ ಹೇಳಿದ್ರೆ ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು. ಹಾಗೆ ನಮಗೆ ಬಂದಿರತಕ್ಕಂಥ ಪ್ರಶಸ್ತಿ ಯಾವುದು? ನೃಪತುಂಗ ಪ್ರಶಸ್ತಿ. ಇಷ್ಟನ್ನು ನೋಡಿದ್ವಿ. ಆಮೇಲೆ ಮುಂದುವರೆದಂತೆ ಗದ್ಯ ಪಾಠದಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ, ರಾಹಿಲ ಮತ್ತು ಪೈಲಟ್ ಇಬ್ರು ಸಹ ವಿಮಾನದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವಿಮಾನ ಏನಾಗುತ್ತೆ, ಸ್ಫೋಟಗೊಂಡು ನದಿಯೊಳಗೆ ಬೀಳುತ್ತೆ. ಬಿದ್ದಾಗ ಏನಾಯಿತು, ಸಂಪೂರ್ಣವಾಗಿ ಅದು ಚೂರು ಚೂರು ಆಗೋಯ್ತು. ಅಂತ ಇದರಲ್ಲೂ ಸಹ ರಾಹಿಲ ಏನು ಮಾಡ್ತಾನೆ, ಬದುಕಿ ಉಳಿದಿರ್ತಾನೆ. ಈಗ ಅವನು ಈಜ್ತಾ ಇದ್ದಾನೆ. ಆ ಈಜುವಂಥ ಸಂದರ್ಭದಲ್ಲಿ ನಾನು ಯಾವ ಕಡೆ ಈಜ್ತಾ ಇದ್ದೀನಿ ಅನ್ನೋದು ಸಹ ಆತನಿಗೆ ಗೊತ್ತಾಗ್ತಾ ಇಲ್ಲ. ನಾನೇನು ದಡದ ಕಡೆ ಹೋಗ್ತಿದ್ದೀನೋ ಅಥವಾ ನೀರಿನ್ನು ಜಾಸ್ತಿ ಇರುವಂಥ ಆಳದ ಕಡೆ ಹೋಗ್ತಾ ಇದ್ದೀನೋ ಗೊತ್ತಾಗ್ತಿಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಹಾಗೆ ಯೋಚನೆ ಮಾಡ್ತಾ ಇರುವಾಗಲೇ ಏನಾಗುತ್ತೆ, ಅವನಿಗೆ ಆ ಕತ್ತಲೆ ರಾತ್ರಿಯಲ್ಲಿ ಜೋರಾಗಿ ಮಿಂಚುತ್ತೆ. ಆ ಮಿಂಚಿನ ಬೆಳಕಲ್ಲಿ ಏನಾಯಿತು, ದಡ ತುಂಬ ಸಮೀಪ ಇರುವಂಥದ್ದು ಗೊತ್ತಾಯ್ತು ಅವನಿಗೆ. ಮಿಂಚಿನ ಬೆಳಕಲ್ಲಿ ಆತನಿಗೆ ತೀರ ಅಥವಾ ದಡ ಕಾಣಿಸ್ತು. ಈಗ ಆ ದಡದ ಕಡೆ ಈಜೋದಕ್ಕೆ ಶುರು ಮಾಡಿದಾಗ ಇಷ್ಟನ್ನು ನಾವು ನೋಡಿದ್ವಿ. ಈ ದಿನ ನಾವು ಅದರ ಮುಂದುವರಿದ ಭಾಗವನ್ನ ನೋಡೋಣ. ಈ ದಿನ ನಾವು ಆಯ್ಕೆ ಮಾಡ್ಕೊಂಡಿರುವಂಥ ಭಾಗದಲ್ಲಿ ಏನೇನು ವಿಷಯಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಇವತ್ತಿನ ಗದ್ಯ ಭಾಗದಲ್ಲಿ ರಾಹಿಲನ ಮುದುಕಿಯ ಮನೆಗೆ ಬಂದದ್ದು. ಇಲ್ಲಿ ರಾಹಿಲ ನೀರಲ್ಲಿ ಮುಳುಗಿದ್ದಂಥವನು ಆ ದಡ ಇದೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ತಾನೆ, ಆ ದಿಕ್ಕಿನ ಕಡೆಗೆ ಈಜ್ತಾನೆ, ದಡಕ್ಕೆ ಬರ್ತಾನೆ. ಅಲ್ಲೊಂದು ಒಬ್ಬ ಮುದುಕಿಯ ಮನೆಯ ಆಶ್ರಯವನ್ನ ಪಡಿತಾನೆ. ಅದನ್ನ ನಾವು ವಿವರವಾಗಿ ನೋಡ್ತೀವಿ. ಮತ್ತೆ ರಾಹಿಲನಿಂದ ಮುದುಕಿಯ ಕುಟುಂಬಕ್ಕೆ ಸಹಾಯ, ರಾಹಿಲನಿಂದ ಮುದುಕಿ ಕುಟುಂಬಕ್ಕೆ ಯಾವ ರೀತಿಯ ಸಹಾಯ ಆಯಿತು ಅನ್ನೋದನ್ನು ನಾವು ನೋಡ್ತೇವೆ. ಹಾಗೆ ರಾಹಿಲ ಮತ್ತು ಮುದುಕಿ ಪರಸ್ಪರ ತಮ್ಮ ವಿಚಾರವನ್ನ ಹೇಳಿಕೊಳ್ಳುವುದು. ಇಬ್ಬರಲ್ಲೂ ಆತ್ಮೀಯತೆ ಬೆಳೆಯುತ್ತೆ. ಒಬ್ರು ಏನ್ ಮಾಡ್ತಾರೆ, ತಮ್ಮ ಕುಟುಂಬದ ವಿಷಯಗಳನ್ನ ಹಂಚಿಕೊಳ್ತಾರೆ. ಅದನ್ನ ನಾವು ಈ ದಿನದ ತರಗತಿಯಲ್ಲಿ ನೋಡೋಣ. ಮತ್ತೆ ಮುದುಕಿಯ ಯುದ್ಧದ ಬಗೆಗಿನ ತಿರಸ್ಕಾರ. ಆ ರಾಹಿಲನ ಜೊತೆ ಮಾತನಾಡ್ತಾ ಮುದುಕಿ ಏನ್ ಮಾಡ್ತಾಳೆ, ಆ ಯುದ್ಧದ ಬಗ್ಗೆ ಅವಳಲ್ಲಿರುವಂತಹ ಭಾವನೆ ಎಂಥದ್ದು ಅನ್ನೋದನ್ನ ವ್ಯಕ್ತಪಡಿಸ್ತಾರೆ. ಅದನ್ನು ನಾವು ಈ ದಿನದ ತರಗತಿಯಲ್ಲಿ ನೋಡೋಣ. ಆಮೇಲೆ ಮುದುಕಿಯು ರಾಹಿಲನನ್ನು ಕಾಪಾಡುವುದು. ಅದಾದ ನಂತರ ಕೊನೆಯದಾಗಿ ಅವನನ್ನ ಹುಡುಕ್ತಾ ಬಂದಂತ ಸೈನಿಕರಿಂದ ಆ ಮುದುಕಿ ಏನ್ ಮಾಡ್ತಾಳೆ, ರಾಹಿಲನನ್ನ ಕಾಪಾಡ್ತಾಳೆ. ಅದನ್ನು ಸಹ ನಾವು ಈ ದಿನದ ತರಗತಿಯಲ್ಲಿ ನೋಡ್ತೇವೆ. ಇದರ ಜೊತೆಗೇನೆ ಕೆಲವೊಂದು ವ್ಯಾಕರಣಾಂಶಗಳನ್ನು, ಪದಗಳ ಅರ್ಥಗಳನ್ನು ನೋಡೋಣ ಈ ಗದ್ಯ ಭಾಗದಲ್ಲಿ. ಇಲ್ಲಿ ಕೆಲವೊಂದು ಬರೆದಿದ್ದೇನೆ. ಪದಗಳ ಅರ್ಥ: ಸಾಂತ್ವನ ಅಂತ ಹೇಳಿದ್ರೆ ಸಮಾಧಾನ. ದುಃಖದ ಸಂದರ್ಭದಲ್ಲಿ ಯಾರೋ ಒಬ್ಬರು ಆತ್ಮೀಯರಾಗಿರುವಂಥವ್ರು ಆ ದುಃಖವನ್ನ ಮರೆಯೋ ರೀತಿ ಸಾಂತ್ವನದ ನುಡಿಗಳನ್ನ, ಸಮಾಧಾನದ ನುಡಿಗಳನ್ನ ಹೇಳುವಂಥದ್ದು. ಪರಿ ಅಂತ ಹೇಳಿದ್ರೆ ರೀತಿ. ಬೇನೆ ಅಂತ ಹೇಳಿದ್ರೆ ನೋವು ಅಂತ ಹೇಳಿ ಅರ್ಥ ಬರುತ್ತೆ. ರೋದನ ಅಂತ ಹೇಳಿದ್ರೆ ಅಳು ಅಥವಾ ದುಃಖ. ನಿರ್ಜೀವ ಅಂತ ಹೇಳಿದ್ರೆ ಜೀವ ಇಲ್ಲದೆ ಇರುವಂಥದ್ದನ್ನ ನಿರ್ಜೀವ ಅಂತ ಹೇಳಿ ಕರಿತೇವೆ. ಸೂಲಗಿತ್ತಿ ಅಂತ ಯಾರು ಕರಿತೀವಿ? ಹೆರಿಗೆ ಮಾಡಿಸುವಂತಹ ಸ್ತ್ರೀಯರನ್ನ ಸೂಲಗಿತ್ತಿಯರು ಅಂತ ಹೇಳಿ ಕರಿತೇವೆ. ಈ ಎಲ್ಲಾ ಪದಗಳು ಈ ದಿನದ ಗದ್ಯ ಭಾಗದಲ್ಲಿ ಬರ್ತವೆ. ಇವಾಗಲೇ ನೀವೇನ್ ಮಾಡ್ಬೇಕು, ಅವುಗಳನ್ನ ಗುರುತು ಮಾಡ್ಕೋಬೇಕು. ಇನ್ನು ಕೆಲವೊಂದು ವ್ಯಾಕರಣಾಂಶಗಳನ್ನು ಸಹ ನಾವು ನೋಡ್ತೇವೆ. ಇದರಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ, ತಲೆಗೂದಲು, ಇದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಆದೇಶ ಸಂಧಿ. ಇನ್ನೊಂದು ಪದ ಇದೆ ಮತ್ತೊಮ್ಮೆ, ಇದು ಲೋಪ ಸಂಧಿಗೆ ಉದಾಹರಣೆ ಆಗುವಂತಹ ಪದ ಆಗಿದೆ. ಇನ್ನು ಬೇಕಾದಷ್ಟು ವ್ಯಾಕರಣಾಂಶಗಳು, ಪದದ ಅರ್ಥಗಳನ್ನು ನಾವು ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ವಿಷಯಗಳನ್ನ ನೋಡೋಣ. ಈಗ ಗದ್ಯದ ಮುಂದುವರಿದ ಭಾಗಕ್ಕೆ ಹೋಗೋಣ. ಇಲ್ಲಿ ಓದ್ ಕ್ಲಾಸ್
ನೋಡಿದ್ವಿ. ಏನಾಗಿತ್ತು ಅಂತ ಹೇಳಿದ್ರೆ ಅವನು ಈಗ ಆ ಮಿಂಚಿನ ಬೆಳಕಲ್ಲಿ ಏನ್ ಮಾಡಿದ್ದಾನೆ, ತೀರಾ ಸಮೀಪ ಇರುವಂತದ್ದನ್ನ ಗಮನಿಸಿ ಆ ಕಡೆ ಈಜಿ ಏನೋ ಕಷ್ಟಪಟ್ಟು ದಡಕ್ಕೆ ಮುಟ್ಟಿದ್ದಾನೆ. ಈಗೇನಾಯ್ತು, ಆತನು ದಡಕ್ಕೆ ಬಂದಾದ ನಂತರ ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಏನೋ ನಾವು ಮಾಡಿ ಕಷ್ಟಪಟ್ಟು ದಡಕ್ಕೆ ಬಂದಿದ್ದ, ಎದ್ದು ನಿಂತ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಪಡ್ತಾನೆ, ಆದ್ರೆ ಎದ್ದೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಸಾಧ್ಯ ಆಗಲ್ಲ ನನ್ನಿಂದ ಅಂತೇಳಿ ಅವರಿಗೆ ಗೊತ್ತಾಯ್ತು. ಆತನು ಅಲ್ಲೇ ಕುಸಿದು ಕುಡಿತನು. ಎದ್ದೇಳಕ್ಕಾಗಲಿಲ್ಲ, ಅಲ್ಲೇ ಕುಸಿದು ಕೂತ್ಕೊಂಡು ಬಿಡ್ತಾನೆ. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ನಿಜವಾಗೂ ಅದು ಅದ್ಭುತನೇ. ಯಾಕೆ ಅಂತ ಹೇಳಿದ್ರೆ ಅಷ್ಟು ವಿಮಾನ ಸ್ಫೋಟಗೊಂಡು ಅಷ್ಟು ಎತ್ತರದಿಂದ ಅದು ವಿಮಾನ ಚೂರು ಚೂರಾಗಿ ಬಿದ್ದಿದೆ. ಅದಂತ ಸಮಯದಲ್ಲಿ ಅದರಲ್ಲಿರುವಂತ ಯಾವುದೇ ಜೀವಗಳಾಗಿರಲಿ ಬದುಕಿರ್ಲಿಕ್ಕೇನೆ ಸಾಧ್ಯ ಇಲ್ಲ. ಅಷ್ಟಲ್ಲದೆ ಆ ವಿಮಾನ ಬಿದ್ದಿರೋದು ನೀರಿಗೆ, ಹೌದಾ? ಆಗ ನೀವು ಬದುಕು ಉಳಿದಿರೋದೇ ಒಂದು ಅದ್ಭುತ ಅನಿಸ್ತು. ಅದನ್ನು ಸಹ ಇನ್ನು ಯೋಚನೆ ಮಾಡ್ತಾನೆ, ಅದ್ಭುತ ನಾನು ಉಳಿದಿರೋದೇ ಅನ್ನೋದು ಅಂತೆ. ಅದರಲ್ಲಿ ಕಾಲಿಗೆ ಮಾತ್ರ ತುಂಬಾ ಪೆಟ್ಟಾಗಿದೆ. ಮುಂದೆ ಏನಪ್ಪ ಮಾಡೋದು? ಮಿಂಚು ಮತ್ತೊಮ್ಮೆ ಮಿಂಚಿತು. ಮತ್ತೊಂದ್ಸರಿ ಈಗ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಒಂಟಿ ಮನೆ. ಆ ಮಿಂಚಿನ ಬೆಳಕಲ್ಲಿ ಒಂದು ಒಂಟಿ ಮನೆ ಇರೋದು ಆತನ ಕಣ್ಣಿಗೆ ಬೀಳುತ್ತೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಧಾರಾಕಾರವಾಗಿ ಸುರಿತಾ ಇದೆ, ಎಡೆಬಿಡದೆ ಸುರಿತಾ ಇದೆ ಮಳೆ. ಮೊದಲು ನಾನು ಈ ಮಳೆಯಿಂದ ರಕ್ಷಣೆಯನ್ನು ಪಡಿಬೇಕು. ಅಷ್ಟಲ್ಲದೆ ತನ್ನ ಮುರಿದು ಹೋಗಿರುವಂತಹ ಕಾಲಿನ ಆರೈಕೆ ಆಗ್ಬೇಕು ಅಂತೇಳಿ ಏನ್ ಮಾಡ್ತಾನೆ, ಈಗ ಎಲ್ಲಾದ್ರೂ ಒಂದು ಜಾಗ ಬೇಕು ಅಂತೇಳಿ ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅಷ್ಟರಲ್ಲಿ ಆ ಒಂಟಿ ಮನೆ ಆ ಮಿಂಚಿನ ಬೆಳಕಲ್ಲಿ ಆತನ ಕಣ್ಣಿಗೆ ಬೀಳುತ್ತೆ. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಕತ್ತಲಲ್ಲೇನೆ ಆ ಮನೆ ದಿಕ್ಕಿನ ಕಡೆ ಏನ್ ಮಾಡ್ತಿದ್ದಾನೆ, ತೆವಳ್ತಾ ಹೋಗ್ತಾನೆ. ಯಾಕಂದ್ರೆ ಕಾಲು ತುಂಬಾ ನೋವಿನಿಂದ ನೋವನ್ನ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ತೆವಳ್ತಾನೆ ಹೋಗ್ತಾ ಇದ್ದಾನೆ. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ, ಸ್ವಲ್ಪ ದೂರ ಹೋಗಿದ್ನೋ ಇಲ್ವೋ, ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನೂ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಸ್ವಲ್ಪ ದೂರ ಹೋಗಿದ್ನೋ ಇಲ್ವೋ ಆ ಮನೆ ಕಡೆ, ಅಷ್ಟರೊಳಗೆ ಆ ಮನೆಯಿಂದ ಯಾರೋ ಒಬ್ಬ ಸ್ತ್ರೀ ಜೋರಾಗಿ ಕೂಗುವಂತಹ ಶಬ್ದ, ಆರ್ತನಾದ ಅಂತ ಹೇಳಿದ್ರೆ ಕೂಗು, ಆ ಶಬ್ದ ಆತನ ಕಿವಿಗೆ ಬಿತ್ತು. ಆ ತಕ್ಷಣ ಅವನ ಅಲ್ಲೇನೆ ನಿಂತು ಬಿಡ್ತಾನೆ. ಬೆಚ್ಚಿದನು ಅಂದ್ರೆ ಆಶ್ಚರ್ಯ ಚಕಿತನಾಗ್ತಾನೆ. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಅಷ್ಟೊಂದು ಕೂಗ್ಕೊಳ್ತಾ ಇದ್ದಾಳಲ್ವ ಮಹಿಳೆಗೆ ಏನು ಅಪಾಯ ಆಗಿರ್ಬೋದು? ಎಂತಹ ಸಂಕಷ್ಟದಲ್ಲಿ ಯಾಕೆ ಸಿಕ್ಕಾಕೊಂಡಿರ್ಬೋದು? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ಆ ಮನೇಲಿ ಏನೋ ನಡೀತಾ ಆಗಿದೆಯಲ್ಲ, ಏನ್ ನಡೀತಾ ಇರ್ಬೋದು? ತಾನೀಗ ಆ ಕದವನ್ನ ತಟ್ಟಿದರೆ ಪರಿಣಾಮ ಏನಾಗಬಹುದು? ನಾನು ಇಂಥದ್ರಲ್ಲಿ ಕದವನ್ನ ತಟ್ಟಿದ್ರೆ ಅಲ್ಲಿ ಏನಾಗ್ಬೋದು? ಆ ಮನೇಲಿ ಇರೋರು ಯಾರು? ನಾನು ಹೋಗ್ಲೋ ಬೇಡೋ ಅಂತೇಳಿ ಅವನಿಗೆ ಅನ್ನಿಸ್ತಾ ಇದೆ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆಗೆ ಹಾಯುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಮನೆಯಿಂದ ಎಲ್ಲೋ ಒಂದು ಬೆಳಕಿನ ಕಿರಣನೂ ಸಹ ಹೊರಗಡೆ ಕಾಣಿಸ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬ್ಲಾಕ್ ಔಟ್ ನಿಯಮ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಕ್ಲಾಸಲ್ಲಿ ನೋಡಿದ್ವಿ ಬ್ಲಾಕ್ ಔಟ್ ನಿಯಮ ಅಂತಂದ್ರೆ ಏನು ಅಂತ ಹೇಳಿ. ಏನು ಬ್ಲಾಕ್ ಔಟ್ ನಿಯಮ ಅಂತ ಹೇಳಿದ್ರೆ, ಯುದ್ಧದ ಸಂದರ್ಭದಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಏನ್ ಮಾಡೋದು, ಕತ್ತಲೆಯಲ್ಲಿ ಇದ್ದುಕೊಂಡು ತಮ್ಮನ್ನ ತಾವೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾ ಇದ್ರು, ಬ್ಲಾಕ್ ಔಟ್ ನಿಯಮ. ಯಾಕಂದ್ರೆ ಕತ್ತಲಂತ ಸಂದರ್ಭದಲ್ಲಿ ಬೆಳಕು ಹಾಕೊಂಡು ನಾವು ಆರಾಮಾಗಿದ್ವಿ ಅಂತ ಹೇಳಿದ್ರೆ ಶತ್ರು ರಾಷ್ಟ್ರದವ್ರು ಏನ್ ಮಾಡ್ತಾರೆ, ಗೊತ್ತಾಗುತ್ತಲ್ವೋ ಇಲ್ಲಿ ಜನವಸತಿ ಇದೆ, ಇಲ್ಲಿ ಜನಗಳಿದ್ದಾರೆ ಅಂತೇಳಿ. ಅವಾಗ ಅವ್ರು ಏನ್ ಮಾಡ್ಬೋದು, ಗುಂಡಿನ ದಾಳಿಯನ್ನ ಅಥವಾ ಬಾಂಬುಗಳನ್ನ ಏನ್ ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಹಾಗಾಗಿ ಕತ್ತಲೆಯಲ್ಲಿ ಇದ್ದುಕೊಂಡೇ ತಮ್ಮಂತ ರಕ್ಷಣೆ ಮಾಡ್ಕೊಳ್ಳೋದು. ಅವಾಗ ಶತ್ರುಗಳಿಗೆ ಕಣ್ಣಿಗೆ ಬೀಳೋದಿಲ್ಲ, ಬೆಳಕಿದ್ರೆ ಅದು ಆ ಕಡೆ ಗಮನವನ್ನು ಸೆಳೆಯುತ್ತೆ. ಅದಕ್ಕೋಸ್ಕರ ಈ ನಿಯಮವನ್ನು ಅವರು ಪಾಲಿಸ್ತಾ ಇದ್ದು, ಇಲ್ಲೂ ಸಹ ನಿಯಮ ಇತ್ತು. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ? ಇಂಥ ಸಂದರ್ಭದಲ್ಲಿ ಆ ಮನೆಗೆ ಆ ರೀತಿ ಕೂಗಾಟ ಚೀರಾಟ ಕೇಳ್ತಾ ಇದೆಯಲ್ಲ, ಅಲ್ಲಿ ಏನ್ ನಡೀತಾ ಇರ್ಬೋದು
ಅಂತೇಳಿ ಅದರ ಮನಸ್ಸಿಗೆ ಬಂತು. ಮತ್ತೆ ಆ ಮಹಿಳೆ ಹೋಗ್ತಾಳೆ. ಯಾ ಅಲ್ಲ, ಮಹಿಳೆಯ ಆತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಮತ್ತೊಮ್ಮೆ ಅವಳು ಜೋರಾಗಿ ಕೂಗ್ಕೊಳ್ತಾಳೆ, ಯಾ ಅಲ್ಲ ದೇವ್ರೇ ಅಂತೇಳಿ ಅವಳು ಕೂಗ್ಕೊಂಡು. ಈಗ ಮಾತ್ರ ರಾಹುಲ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಈಗ ರಾಹುಲನ ಮುಖದಲ್ಲಿ ಭಯ ಮರೆಯಾಯಿತು, ಸ್ವಲ್ಪ ನೆಮ್ಮದಿ ಕಾಣಿಸ್ಕೊಳ್ತು. ಈಗ ಏನ್ ಮಾಡ್ತಾನೆ, ಬೇಗ ಬೇಗನೆ ಆ ಮನೆಯತ್ತ ಧಾವಿಸ್ತಾನೆ. ಆತನು ಬೇಗ ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ಬೇಗ ಬೇಗ ಆ ಮನೆಯ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ದ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ನಾವು ನೋಡಿದ್ವಿ, ಆ ವಿಮಾನದಲ್ಲಿ ಕೂತಿದ್ದಾಗ ಏನನ್ನ ಭದ್ರವಾಗಿ ಹಿಡ್ಕೊಂಡಿದ್ದ, ಶಸ್ತ್ರಚಿಕಿತ್ಸಾ ಪೆಟ್ಟಿಗೆಯನ್ನ ಭದ್ರವಾಗಿ ಹಿಡ್ಕೊಂಡಿದ್ದ ತಾನೆ. ಆ ಪೆಟ್ಟಿಗೆ ಅವನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದೋಗಿತ್ತು. ಅದನ್ನ ಈಗ ಗಮನಿಸ್ಕೊಳ್ತಾ ಇದ್ದಾನೆ. ಆ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ತೆವಳ್ಕೊಂತ ಈ ಮನೆಯ ಹತ್ರನೇ ಬಂದಿದ್ದಾನೆ. ಆಕಾಶದಲ್ಲಿ ಮತ್ತೊಮ್ಮೆ ಮಿಂಚು ಮಿಂಚುತ್ತೆ. ಆಗ ಅನ್ಸುತ್ತೆ, ನಾನು ಮನೆಯ ಹತ್ರಕ್ಕೆ ಬಂದಿದ್ದೇನೆ ಅಂತೇಳಿ ಅವನಿಗೆ ಗೊತ್ತಾಯ್ತು. ಹತ್ರ ಹೋದಾಗಿ ಧ್ವನಿ ಇನ್ನೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವೂ ಕೇಳಿಬಹುದು. ಒಳಗಿಂದ ಮತ್ತೊಂದ್ಸರಿ ಆ ಮಹಿಳೆ ಚೀರಾಡೋದು ಕೂಗಾಡೋದು ತುಂಬಾ ಸ್ಪಷ್ಟವಾಗಿ ಕೇಳಿಸ್ತು. ಅದ್ರ ಜೊತೆಗೆ ಆ ಚೀರಾಡುವಂತಹ ಮಹಿಳೆಗೆ ಇನ್ನೊಬ್ಬ ಯಾವ ಮಹಿಳೆ ಸಾಂತ್ವನವನ್ನ ಅಥವಾ ಸಮಾಧಾನವನ್ನು ಮಾಡುವಂತಹ ಧ್ವನಿಯೂ ಸಹ ಕೇಳಿಸ್ತು. ನೆಮ್ಮದಿ ಹೆಂಗಸೊಬ್ಬಳ ಸಾಂತ್ವನವು ಕೇಳಿ ಬಂತು. ಏನ್ ಮಾತು, ಏನದು ಧ್ವನಿ ಅಂತ ಹೇಳಿದ್ರೆ, ಏನು ಮಾಡಲಿ ಮಗಳೇ, ಏನ್ ಮಾಡ್ಲಿ ನಾನು ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಇಂಥ ಕತ್ತಲು ಮಳೆ ಇಂಥ ಸಮಯದಲ್ಲಿ ನಾನು ಯಾರನ್ನ ಕರೀಲಮ್ಮ ಅಂತೇಳಿ ಅವರು ಸಮಾಧಾನವನ್ನ ಮಾಡಿ, ಸಹಿಸ್ಕೋ, ಒಮ್ಮೆ ಬೆಳಗಾಗಿದ್ರೆ ಸಾಕಾಗಿತ್ತು, ಒಂದ್ಸರಿ ಬೆಳಕಾಗ್ಬಿಟ್ಟಿದ್ರೆ ಸಾಕಪ್ಪ ದೇವ್ರೆ ಅಂತ ಅನ್ಸ್ಬಿಟ್ಟಿದ ಹಿರಿಯ ಹೆಂಗಸಿಗೆ. ರಾಗಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದನು. ರಾಗಿಲ್ ಹಾಕು ಹೀಗೂ ಕಷ್ಟಪಟ್ಟು ಮೆಟ್ಟಿಲನ್ನು ಹತ್ತಿ ಬಾಗಿಲನ್ನು ಬಡಿತಾನೆ. ಹೇಳ್ತಿದ್ದಾನೆ, ಅಮ್ಮ ಬಾಗಿಲು ತೆಗೀರಿ, ಅಮ್ಮ ಬಾಗಿಲು ತೆಗೀರಿ ಅಂತ ಹೇಳಿ ಕೇಳ್ಕೊಂಡ. ಅವಾಗ ಒಳಗಿಂದ ಹಿರಿಯ ಹೆಂಗಸು ಹೇಳ್ತಿದ್ದಾಳೆ, ಯಾರಪ್ಪ ಅದು ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿಯೇ ಕೇಳಿದಳು. ಅವಳು ಜೋರಾಗಿ ಯಾರು ಇಂಥ ಸಮಯದಲ್ಲಿ, ಇಂಥ ಮಳೆಯಲ್ಲಿ, ಕತ್ತಲಲ್ಲಿ, ಅದು ಯುದ್ಧದ ಸಮಯದಲ್ಲಿ ಯಾರಪ್ಪ ಅದು ಅಂತ ಹೇಳಿ ಅವಳು ಕೇಳಿದ್ಲು. ಮತ್ತೆ ಹೇಳ್ತಿದ್ದಾನೆ ರಾಹುಲ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್ ಅಂದ್ರೆ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾನೆ. ದಯನೀಯವಾಗಿ ಅಂಗಲಾಚನನ್ನು ಕರುಣೆ ತುಂಬಿ ಬರೋ ರೀತಿಯಲ್ಲಿ ಆತ ಬೇಡ್ಕೊಳ್ತಾ ಇದ್ದಾನೆ. ಅವಾಗ ಹೆಂಗಸೊಳಗಿಂದನೇ ಹೇಳ್ತಿದ್ದಾಳೆ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಗಾಯ ಆಗಿದ್ಯಾ? ಅಯ್ಯೋ, ಈ ಯುದ್ಧದ ಕೆಲಸ ಅದೇ ತಾನೇ. ಏನ್ ಮಾಡೋದು? ಎಲ್ಲರ ಮನಸ್ಸಿಗೂ ಗಾಯ ಮಾಡೋದು, ಎಲ್ಲರ ದೇಹಕ್ಕೂ ಗಾಯ ಮಾಡೋದು, ಯುದ್ಧದ ರೀತಿನೇ ಅದಲ್ವಾ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ, ಬೇಸರದಿಂದ ಮಾತನಾಡು ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳ್ತಾನೆ ಗೊಣಗಿಕೊಳ್ಳುತ್ತಾ, ಅಂದ್ರೆ ಮಾತನ್ನ ಹೇಳ್ಕೊಂತ ತಾನಾಗೆ ತಾನು ಹೇಳ್ಕೊಳ್ತಾ ಬಾಗಿಲನ್ನ ತೆಗೆದ್ಲು. ರಾಹಿಲನ್ನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಲಿಕ್ಕಿಕೊಂಡು ಮನೆಯಾಕೆಯನ್ನ ದಿಟ್ಟಿಸಿದನು. ರಾಹಿಲ ಎಲ್ಲಿ ನನ್ನ ಶತ್ರುಗಳಿಗೆ ಪಾಲಿಸ್ತಾ ಇದ್ದಾರೋ ಅನ್ನೋ ಆತುರದಲ್ಲಿ ಬೇಗನೆ ಒಳಗಡೆ ಹೋಗಿ ಅವನೇ ಬಾಗಿಲನ್ನ ಇಟ್ಬಿಟ್ಟು ಆಮೇಲೆ ಹಿಂತಿರುಗಿ ಮುದುಕಿಯನ್ನ ನೋಡ್ತಿದ್ದಾನೆ. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೂದಲು ಸಂಪೂರ್ಣವಾಗಿ ಏನಾಗ್ಬಿಟ್ಟಿದೆ, ಬೆಳ್ಳಗಾಗಿ ಹೋಗಿದೆ. ಕೈಯಲ್ಲಿ ಒಂದು ಚಿಕ್ಕ ದೀಪವನ್ನ ಹಿಡ್ಕೊಂಡಿದ್ದಾರೆ. ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ದೀಪದ ಬೆಳಕು ಒಂದು ಕಡೆ ಮಾತ್ರ ಬೀಳ್ಬೇಕು, ಮತ್ತು ಆ ಕಡೆ ಈ ಕಡೆ ಎಲ್ಲ ಹರಡುವ ಆಗಿಲ್ಲ ಬೆಳಕು. ಯಾಕಂತ ಹೇಳಿದ್ರೆ ಆ ಗುಡಿಸಲಿಂದ ಯಾವ್ದಾದ್ರು ಒಂದು ಕಿರಣ ಹೊರಗಡೆ ಹೋಗ್ಬೋದು, ಶತ್ರು ರಾಷ್ಟ್ರಗಳ ಕಣ್ಣಿಗೆ ಬೀಳ್ಬಹುದು ಅನ್ನೋ ಕಾರಣಕ್ಕೆ ಆ ದೀಪದ ಸುತ್ತಲೂ ಏನ್ ಮಾಡಿದ್ರೆ ಒಂದು ಕಾಗದವನ್ನ ಹಚ್ಚಿದರೆ. ಹೀಗೆ ರಾಹಿಲ ಅವಳನ್ನ ದೃಷ್ಟಿಸಿ ನೋಡ್ತಾ ಇದ್ದಾನೆ. ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನ ಅಂಟಿಸಲಾಗಿತ್ತು.
ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಯನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಅಷ್ಟೇ ಅಲ್ಲ, ರಾಗಿನ ಮುಖವನ್ನು ಸಹ ಅವಳು ಅದೇ ರೀತಿ ನೋಡ್ತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಅವಳು ಕೇಳಿದ್ಲು, ಯಾರಪ್ಪ ನೀನು ನಮ್ಮ ಕಡೆಯವನ ಅಂದ್ರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಶತ್ರು ರಾಷ್ಟ್ರದವ್ರು ನಮ್ಮ ಮನೆಗೆ ಬಂದು ನಮ್ಗೆ ತೊಂದರೆ ಕೊಟ್ಬಿಡ್ತಾರೋ, ಇವನು ಯಾರೋ ಏನೋ ಅನ್ನೋ ಕಾರಣಕ್ಕೆ ಅವಳು ಕೇಳ್ತಿದ್ದಾಳೆ. ನಮ್ಮ ಕಡೆಯವ್ರು ತಾನೇ ಅಂದ್ರೆ ನಮ್ಮ ದೇಶದವ್ರು ತಾನೇ ನೀನು ಅಂತ ಹೇಳಿ ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಅವಳ ಮಾತಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ ಭಯ ಮತ್ತೆ ಸಂದೇಹ, ಅನುಮಾನಗಳು ಇತ್ತು. ಅವಾಗ ಅವನು ಹೇಳ್ತಿದ್ದಾನೆ, ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ನಾನು ಯುದ್ಧ ಮಾಡುವಂತ ಮೂರ್ಖರ ಕಡೆಯವನಲ್ಲ ಅಂದ್ರೆ ಅರ್ಥ, ಇಲ್ಲಿ ಯುದ್ಧವನ್ನು ಮಾಡ್ತಾ ಇರೋ ಎಲ್ಲರೂ ಮೂರ್ಖರು, ಇದರಿಂದ ಸಂಕಷ್ಟಕ್ಕೊಳಗಾಗುವಂತವ್ರು ಸಾಮಾನ್ಯ ಜನರು. ನಾನು ಯುದ್ಧ ಮಾಡ್ತಾರಲ್ವ ಅವ್ರ ಕಡೆಯವನಲ್ಲ, ತೊಂದರೆಗೊಳಗಾಗಿರುವಂತಹ ಸಾಮಾನ್ಯ ಮನುಷ್ಯರ ಕಡೆಯವನು, ಮನುಷ್ಯತ್ವದ ಕಡೆ ನನ್ನ ಮನಸ್ಸು ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಿದ್ದಾನೆ. ಸಂಕಷ್ಟಕ್ಕೀಡಾಗಿರುವಂತ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿತಾನೆ ರಾಹೇಲ್. ಅವರಿಬ್ಬರು ಆ ರೀತಿ ಮಾತಾಡ್ತಾ ಇರುವಾಗನೇ ಒಳಗಿಂದ ಮತ್ತೆ ಕೂಗಾಟ ಕೇಳಿಸ್ಕೊಡುತ್ತೆ. ಯಾ ಅಲ್ಲ ಉಮ್ಮ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಆ ರೀತಿಯಾಗಿ ಒಳಗಿರುವಂತಹ ಮಹಿಳೆ ಮತ್ತೊಮ್ಮೆ ಏನ್ ಮಾಡ್ತಾಳೆ, ಕೂಗ್ತಾ ಇದ್ದಾಳೆ. ಅವರಾಗಿಲ್ಲ ಕೇಳ್ತಿದ್ದಾನೆ ಮುದುಕಿಯನ್ನು, ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನ ರಾಹೇಲ್. ಯಾರಮ್ಮ ಅದು, ಏನಾಗಿದೆ? ಪಾಪ ಯಾಕ ರೀತಿ ಅವಾಗಿಂದ ಚೀರಾಡ್ತಾ ಇದ್ದಾರಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾನೆ. ಇದನ್ನೇ ಮಾನವೀಯತೆ ಅಂತೇಳಿ ಕರಿಬಹುದು. ಯಾಕಂತಂದ್ರೆ ಅವನಿಗಾಗಿರುವಂಥದ್ದು ನೋವೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ತನ್ನ ನೋವನ್ನು ಮರೆತು ಅಲ್ಲಿ ವಿಚಾರಿಸುವಂತ ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ. ಅವಾಗ ಮುದುಕಿ ಹೇಳ್ತಿದ್ದಾಳೆ, ಏನು ಹೇಳಲ್ಲಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಅಲ್ಲಿ ಕೂಗಾಡ್ತಿರೋದು ಯಾರು? ನನ್ನ ಸೊಸೆ. ಏನಕ್ಕಾಗಿ ಆ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾಳೆ? ಹೆರಿಗೆ ನೋವು. ಹಾಗಾಗಿ ಅವಳು ಚೀರಾಡ್ತಾ ಇದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ, ಸಂಜೆಯಿಂದಲೇ ನೋವು ಕಾಣಿಸ್ಕೊಳ್ತು ಅವಳಿಗೆ. ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ ಔಟ್, ಯಾರಿಗೆ ಬೇಕಾಗಿದೆ ಇಂಥ ಸಂಜೆ ಹೊತ್ತಿಗೆ ನೋವು ಕಾಣಿಸ್ಕೊಳ್ತು. ಡಾಕ್ಟರ್ನಾದ್ರೂ ಅಥವಾ ಸೂಲಗಿತ್ತಿಯನ್ನು ಕರೆಯೋಣ ಅಂತ ಹೇಳಿದ್ರು ಸಾಧ್ಯ ಆಗಲಿಲ್ಲ. ಯಾಕೆ? ಅದೇ ಯುದ್ಧದ ಕಾರಣಕ್ಕೇನೆ. ಯಾಕೆಂದ್ರೆ ಬಾಂಬ್ಗಳು ದಾಳಿ ನಡೀತಾ ಇದೆ, ವಿಮಾನಗಳು ಸ್ಫೋಟಗೊಳ್ತಾ ಇದ್ದಾವೆ ಅಲ್ವಾ, ಹಾಗಾಗಿ ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಯುದ್ಧನೇ ಅನ್ನೋ ಅರ್ಥ ಅಜ್ಜಿಯ ಮಾತಲ್ಲಿ ಅಡಗಿದೆ. ಯಾರಿಗೆ ಬೇಕಾಗಿದೆ ಯುದ್ಧ? ಇದರಿಂದ ಏನ್ ತಾನೇ ಸಿಗುತ್ತೆ ಮನುಷ್ಯರಿಗೆ? ಯಾರಿಗೆ ಬೇಕು ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆದರೆ ಸಾಕಾಗಿತ್ತು. ಹುಡುಗಿ ಅಂದ್ರೆ ಸೊಸೆ, ನನ್ನ ಸೊಸೆಗೆ ಹೆರಿಗೆ ಸುಗಮವಾಗಿ ಹೆರಿಗೆ ಆಗಿದ್ರೆ ಸಾಕಾಗಿತ್ತು. ಈ ಯುದ್ಧ ಯಾರಿಗೆ ಬೇಕಾಗಿತ್ತು ಅಂತೇಳಿ ಅವಳು ದುಃಖದಲ್ಲಿ, ಹತಾಶೆಯಲ್ಲಿ ಹೇಳ್ತಾ ಇದ್ದಾಳೆ. ಅವಾಗ ರಾಹಿಲ್ ಹೇಳ್ತಿದ್ದಾನೆ, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ? ಅಮ್ಮ ನಾನೋರ್ವ ಡಾಕ್ಟರ್ ಇದ್ದೀನಿ, ವೈದ್ಯನಿದ್ದೀನಿ, ನಾನು ನಿಮ್ಮ ಸೊಸೆಯನ್ನು ಪರೀಕ್ಷಿಸ್ಬೋದಾ ಅಂತೇಳಿ ಕೇಳ್ತಾನೆ. ಆಗ ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅವಾಗ ಅಷ್ಟೊತ್ತು ಅವನ ಮೇಲೆ ಭಯ ಅನುಮಾನಗಳಿತ್ತು ತಾನೆ, ಅವನು ಬಂದ ನಮ್ಮ ದೇಶದವನು ಬೇರೆ ಕಡೆಯವನು ಅನ್ನೋ ಅನುಮಾನ ಅಜ್ಜಿಯ ಮುಖದಲ್ಲಿ ಕಾಣಿಸಿತ್ತು. ಈಗ ಅವನು ವೈದ್ಯ ಅಂದ ತಕ್ಷಣ ಅದೆಲ್ಲವೂ ಮಾಯ ಆಯ್ತು. ಯಾಕೆಂತ ಹೇಳಿದ್ರೆ ಅಗತ್ಯವಾಗಿ ಬೇಕಾಗಿದ್ದಂಥವ್ರು ಅವ್ರ ಕುಟುಂಬಕ್ಕೆ ಈಗ ವೈದ್ಯರು. ಹಾಗಾಗಿ ಅವಳು ಮುಂಚೆ ಪಟ್ಟಂತ ಅನುಮಾನ ಭಯಗಳು ಈಗ ಮಾಯವಾಗ್ಬಿಡುತ್ತೆ. ಹೇಳ್ತಿದ್ದಾಳೆ, ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ, ಆ ದೇವರೇ ನಿನ್ನನ್ನು ನಮ್ಮ ಹತ್ರ ಕಳಿಸಿದ್ನ ಅಂತ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಹೇಳಿದ್ಲು. ಆದ್ರೆ ನೀನು ತುಂಬಾ ಬಳಲಿದ್ದಿ, ಆದ್ರೆ ನೀನು ತುಂಬಾ ದಣಿವಾಗುದೀಯ ಅಂತ ಕಾಣಿಸುತ್ತೆ, ತುಂಬಾ ಸುಸ್ತಾಗಿದೀಯ ಅಂತ ಕಾಣಿಸುತ್ತೆ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡು, ಇರು ನನ್ನ ಮಗನ ಬಟ್ಟೆ ತಂದು ಕೊಟ್ಬಿಡ್ತೀನಿ, ನೀನು ಒದ್ದೆಯಾಗಿರುವಂತ ಬಟ್ಟೆಯನ್ನ ಬದಲಾಯಿಸ್ಕೋ ಅಂತ ಹೇಳಿ ಎನ್ನುತ್ತಾ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನ ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನ ಕಂಡಳು. ಬಟ್ಟೆಯನ್ನು ತಂದುಕೊಟ್ಲು. ಆ ಕೂತ್ಬಿಟ್ಟೆ ಏನ್ ಮಾಡ್ತಿದ್ದಾನೆ, ಒಂದು ಬಿಟ್ಟು ಬಟ್ಟೆಯನ್ನ ಹಾಕೊಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಕಾಲು ನೋವಿರೋದ್ರ ಕಾರಣ. ಅದನ್ನ ಗಮನಿಸಿದ್ಲು ಮುದುಕಿ. ಕೇಳ್ತಿದ್ದಾಳು, ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ?
ಕೇಳಿದಳು. ಯಾಕೆ ಎದ್ದು ನೋಡೋದಕ್ಕಾಗ್ತಿಲ್ವಾ ಅಂತೇಳಿ ಕೇಳ್ತಾಳೆ. ಆವಾಗ ಹೇಳ್ತಿದ್ದಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಅದೇನು ಅಂತ ಆಮೇಲೆ ನಾವು ನೋಡೋಣಂತೆ. ಈಗ ನಿಮ್ಮ ಸೊಸೆಯನ್ನು ತೋರಿಸಿ, ಅವನು ನಿಮ್ಮ ಸೊಸೆಯನ್ನು ನೋವನ್ನು ತಿಂತಿದಾರಲ್ಲ, ನಿಮ್ಮ ಸೊಸೆ ಎಲ್ಲಿದ್ದಾರೆ ತೋರಿಸಿ ಅಂತೇಳಿ ಹೇಳ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಅಲ್ಲಿಗೆ ಹೋಗ್ತಿದ್ದಾಳೆ, ಸೊಸೆ ಮಲಗಿರುವಂಥ ಕೋಣೆಗೆ. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನ ಹಿಂಬಾಲಿಸ್ತಾನೆ. ಅವನು ಸಹ ತೆವಳುತ್ತಾ ಒಳಗಿಂದೇನೆ ಹೋಗ್ತಿದ್ದಾನೆ. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ದಿಟ್ಟಿಸಿ, ಮಂದ ಬೆಳಕು ಅಂದ್ರೆ ತುಂಬಾ ಕಡಿಮೆ ಬೆಳಕಲ್ಲಿ ಆ ಸ್ತ್ರೀ ಏನ್ ಮಾಡ್ತಿದ್ದಾಳೆ, ನರಳಾಡ್ತಾ ಇದ್ದಾಳೆ. ಅದನ್ನ ಇನ್ನು ನೋಡ್ದ. ಮುದುಕಿಗೆ ಹೇಳ್ತಿದ್ದಾನೆ, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ, ನಾನು ಅವರನ್ನು ಪರೀಕ್ಷೆ ಮಾಡ್ತೀನಿ, ನೀವು ಬಿಸಿ ನೀರನ್ನ ತೆಗೆದುಕೊಂಡು ಬನ್ನಿ ಅಂತೇಳಿ ಮುದುಕಿಯನ್ನ ಕಳಿಸಿ ಇವನು ಸ್ತ್ರೀಯನ್ನ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಇವನೇನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದ, ಅವಾಗ ಮತ್ತೊಮ್ಮೆ ಜೋರಾಗಿ ನೋವು ಅವಳಿಗೆ ಕಾಣಿಸ್ಕೊಳ್ಳುತ್ತೆ. ಅವಳು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ, ಕೂಗಿಕೊಳ್ಳುವಂತೆ ಮಾಡಿತು. ಅದೇ ಸಮಯಕ್ಕೇನೆ ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿತು. ನೋಡ್ರಿ, ಇವಳ ಕೂಗು, ಇವಳ ಧ್ವನಿ, ಇವಳು ಮಾಡ್ತಕ್ಕಂಥ ಶಬ್ದ, ನೋವು ತಿಂತಕ್ಕಂಥದ್ದು, ಚೀರಾಟ, ಹೊರಗಡೆ ಯಾವುದರ ಆರ್ಭಟ, ವಿಮಾನದ ಸ್ಫೋಟ, ವಿಮಾನಗಳ ಶತ್ರು ದಾಳಿ ಮಾಡುವಂಥದ್ದು, ಬಾಂಬ್ಗಳ ಸ್ಫೋಟ ಹೊರಗಡೆ ಅಲ್ವಾ. ಇಲ್ಲಿ ಇವರು ನೋವನ್ನು ತಿಂದು ಇನ್ನೊಂದು ಮಗುವಿಗೆ ಜೀವವನ್ನು ಕೊಡೋ ಪ್ರಯತ್ನದಲ್ಲಿ ಇವಳಿದ್ದಾಳೆ. ಹೊರಗಡೆ ಜೀವ ತೆಗೆಯುವಂಥ ಪ್ರಯತ್ನ, ಇಲ್ಲಿ ಜೀವ ಉಳಿಸುವ ಪ್ರಯತ್ನ, ಅಲ್ಲಿ ಜೀವವನ್ನು ತೆಗೆಯುವಂಥ ಪ್ರಯತ್ನ, ಈ ರೀತಿ ಆಗ್ತಾ ಇದೆ. ಈ ಸನ್ನಿವೇಶವನ್ನು ರಾಣಿಯ ಮನಸ್ಸೊಳಗೇನೆ ತಂದ್ಕೊಳ್ತಾ ಇದ್ದಾನೆ. ಬಾಂಬಿನ ಸ್ಫೋಟವು ಕೇಳಿಸಿತು. ಅವನು ಯೋಚನೆ ಮಾಡ್ತಿದ್ದಾನೆ, ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಳು. ಹೌದಲ್ವಾ? ಇಲ್ಲಿ ಮಹಿಳೆ ಒಂದು ಜೀವಂತವಾದ ಜೀವವನ್ನ ಪಡೆಯಲಿಕ್ಕೆ ತನ್ನ ಜೀವವನ್ನೇ ಪಣಕ್ಕಿಟ್ಟು ನೋವನ್ನು ಅನುಭವಿಸ್ತಾ ಇದ್ದಾಳೆ. ಆದ್ರೆ ಹೊರಗಡೆ ಏನಾಗ್ತಾ ಇದೆ, ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ಏನಪ್ಪ ಇದು ವಿಚಿತ್ರ, ಯಾಕಾಗಿ ಈ ಯುದ್ಧ ಅಂತೇಳಿ ಅವಳು ಸಹ ಮನಸ್ಸಿಗೆ ಅನ್ನಿಸ್ತಾ ಇದೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲೆಂಬುದು ಆತನಿಗೆ ಮನದಟ್ಟಾಯಿತು. ಈ ಸುಲಭವಾಗಿ ಹೆರಿಗೆ ಆಗಲ್ಲ ಅಂತೇಳಿ ಆತನಿಗೆ ಗೊತ್ತಾಯ್ತು. ಕೂಡಲೇ ಆಕೆಯನ್ನು ಮಗುವನ್ನು ಆಸ್ಪತ್ರೆಗೆ ಸಾಗಿಸಿದ್ರೆ ಇಬ್ಬರನ್ನು ಉಳಿಸ್ಬೋದು ಅನ್ನೋದು ಆತನಿಗೆ ಗೊತ್ತಾಯಿತು. ಆದರೆ ಇಂಥ ಸಮಯದಲ್ಲಿ ಅದು ಕೂಡ ಸಾಧ್ಯ ಇರಲಿಲ್ಲ. ಬಹಳ ಹೊತ್ತಿನ ನಂತರ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಮಗುವನ್ನೇನೋ ಕಷ್ಟಪಟ್ಟು ಎನ್ನುವುದು ಹೊರಗಡೆ ತೆಗ್ದ, ಆದರೆ ಮಗು ಪ್ರಾಣ ಕಳ್ಕೊಂಡು ಬಿಟ್ಟಿತ್ತು. ಹೊಟ್ಟೆಯಲ್ಲೇನೆ ಮಗು ಸತ್ತು ಹೋಗ್ಬಿಟ್ಟಿದೆ, ನಿರ್ಜೀವವಾಗಿತ್ತು, ಜೀವ ಇರಲಿಲ್ಲ. ಅದನ್ನ ನೋಡಿದ ತಕ್ಷಣ ಮುದುಕಿ ಮತ್ತು ಸೊಸೆ ಇಬ್ಬರು ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ. ಮುದುಕಿ ಏನ್ ಮಾಡ್ತಾಳೆ, ಅಳ್ತಾನೆ ಶಾಪವನ್ನ ಹಾಕ್ತಾ ಇದ್ದಾಳೆ. ತನ್ನ ದುಃಖವನ್ನ ಅಳುವಿನ ಮೂಲಕ ಹೇಳ್ಕೊಳ್ತಾ ಇದ್ದಾಳೆ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಅಂದ್ರೆ ಆ ಮಗುವಿಗಾಗಿನೇ ಇಡೀ ಕುಟುಂಬ ಏನ್ ಮಾಡ್ತಾ ಇತ್ತು, ಕಾಯ್ತಾ ಇತ್ತು ಅನ್ನೋದನ್ನ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಮದುವೆಯಾಗಿ 5-6 ವರ್ಷಗಳ ನಂತರ ಆ ಮುದುಕಿ ಸೊಸೆ ಇವಾಗ ಗರ್ಭಿಣಿಯಾಗಿದ್ದು ಮಗುವಿಗೆ ಜನ್ಮವನ್ನ ನೀಡ್ತಾ ಇದ್ದ. ಆದ್ರೆ ಯುದ್ಧದ ಕಾರಣದಿಂದ ಅದು ಸಹ ಸಾಧ್ಯ ಆಗಲಿಲ್ವಲ್ಲ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ. ಯುದ್ಧ ಇರಲಿಲ್ಲ ಅಂದ್ರೆ ಆರಾಮಾಗಿ ಮಗುವು ಉಳಿತಾ ಇತ್ತು, ತಾಯಿನೂ ಸಹ ಆರೋಗ್ಯವಾಗಿ ಇರ್ತಾ ಇದ್ಲು ಅಂತೇಳಿ, ಯುದ್ಧ ಇಲ್ಲದೆ ಇದ್ದಿದ್ರೆ ಇದೇ ರೀತಿ ಆಗ್ತಿತ್ತಾ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಅಂತ ಹೇಳಿ ಮುದುಕಿ ಏನ್ ಮಾಡ್ತಾಳೆ, ಎದೆ ಬಿಡ್ಕೊಂಡು ಅಳ್ತಾನೆ ಸೊಸೆಗೂ ಮಗುವಿಗೂ ಇಬ್ಬರಿಗೂ ಸ್ನಾನ ಮಾಡಿಸಿ ಮಲಗಿಸ್ತಾಳೆ. ಸೊಸೆನ ಒಂದ್ ಕಡೆ, ಆ ಮಗುವಿಗೂ ಅಂದ್ರೆ ಜೀವ ಹೋಗಿದೆ, ಮಗುವಿನ ದೇಹದಲ್ಲಿ ಜೀವ ಇಲ್ಲ, ಆ ದೇಹಕ್ಕೂ ಸ್ನಾನ ಮಾಡಿಸಿ ಬಟ್ಟೆ ಎಸೆತಿ ಒಂದ್ ಕಡೆ ಮಲಗಿಸ್ತಾಳೆ. ಈಗ ರಾಗಿಲ್ಲ ಕೋಣೆಯಿಂದ ಹೊರಗಡೆ ಬಂದು ತನ್ನ ಕಾಲಿನ ಆರೈಕೆಯನ್ನ ಪ್ರಾರಂಭಿಸ್ತಾನೆ. ಕಾಲು ಸರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಏನ್ ಮಾಡ್ದ ಅಂತ ಹೇಳಿದ್ರೆ, ಅಜ್ಜಿಯಿಂದ 2 ತುಂಡುಗಳನ್ನ, ಹಲಗೆ ತುಂಡುಗಳನ್ನ ಪಡ್ಕೊಳ್ತಾನೆ.
ಬಟ್ಟೆಯನ್ನು ಏನ್ ಮಾಡ್ತಾನೆ ಬಿಗಿಯಾಗಿ ಸುತ್ತುತ್ತಾನೆ. ಆವಾಗ ಒಳಗಡೆ ಇರುವಂತ ಎಲುಬಿಗೆ ಇದೇನಾಗುತ್ತೆ ಸಹಾಯಕವಾಗಿ ನಿಲ್ಲುತ್ತೆ. ಆವಾಗ ಏನಾಗುತ್ತೆ ಅವನಿಗೆ ಎಲುಬು ಮುರಿದೇ ಇಲ್ಲ ಏನೋ ಅಂದ್ರೆ ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದಕ್ಕೆ ಹೋಗುವಷ್ಟು ಅನುಕೂಲ ಶಕ್ತಿ ಸಿಕ್ಕ ಹಾಗೆ ಅವನಿಗೆ ಅನ್ನಿಸ್ತು. ಅವಾಗ ಹೇಳ್ತಿದ್ದಾನೆ, ಅಮ್ಮ ನಾನು ಬರುವುದು ಕೊಂಚ ತಡವಾಗಿದ್ದರು ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ನಾನು ಬರೋದು ಸ್ವಲ್ಪ ತಡ ಆಗಿದ್ದರೆ ನಿಮ್ಮ ಸೊಸೆಯೂ ಸಹ ನಿಮ್ಮ ಸೊಸೆಯನ್ನು ಸಹ ನೀವು ಕಳ್ಕೋಬೇಕಾಗಿತ್ತು ಅಂತ ಹೇಳೋನ ಹೇಳ್ದ. ಹೇಗೋ ಸೊಸೆಯನ್ನು ಬದುಕಿಸಿದೆ, ಈಗ ನನಗೆ ಉಳ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಜಾಗ ಕೊಡಿ ಅಂತ ಹೇಳಿ ಕೇಳ್ತಾನೆ. ಆ ಮುದುಕಿಗೆ ಮತ್ತೆ ಭಯ, ಯಾರು ನಮ್ಮ ಕಡೆಯವನ ಅಥವಾ ಶತ್ರು ಕಡೆಯವನು ಅಂತೇಳಿ ಮತ್ತೆ ದೃಷ್ಟಿಸಿ ನೋಡ್ತಾಳೆ. ಯಾರೀತ ತಮ್ಮವನೇ ಅಥವಾ ಬೇರೆ ದೇಶದವನೇ ಅಂತ ಅನುಮಾನದಲ್ಲಿ ನೋಡ್ತಿದ್ವಾಗನೇ ಹೊರಗಡೆ ಶತ್ರು ಸೈನಿಕರು ಬಂದು ಬಾಗಿಲನ್ನ ಬಡಿತಾ ಇದ್ದಾರೆ. ಹೇಗೆ ಟಕ್ 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 ಅಂತೇಳಿ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡೋದು. ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ. ಅರ್ಥವಿಲ್ಲದ ಧ್ವನಿಗಳು, ಈ ರೀತಿಯ ಶಬ್ದಗಳು ಪುನರಾವರ್ತನೆಗೊಂಡ್ರೆ ಏನ್ ಮಾಡ್ತೀವಿ ಅದನ್ನ ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಆ ರೀತಿ ಬಾಗಿಲನ್ನು ಬಡಿಯೋದಕ್ಕೆ ಶುರು ಮಾಡೋದು ಯಾರು? ಶತ್ರು ದೇಶದವರು ಸೈನಿಕರು ಬಂದು ಕೇಳ್ತಾರೆ, ಯಾರದರೊಳಗೆ ಬಾಗಿಲು ತೆಗೀರಿ ಎಂಬ ಅಧಿಕಾರದ ದರ್ಪದಿಂದ ಅವರು ಕೇಳಿದ್ರು, ಬಾಗಿಲು ತೆಗೀರಿ ಅಂತೇಳಿ. ಮುದುಕಿಯ ಸಂದೇಹ ಅವಾಗ ಮುದುಕಿ ರಾಹಿಲನ ಮೇಲೆ ಅನುಮಾನ ಕೊಟ್ಟಿದ್ದಲ್ಲೋ ಅದು ನಿಜ ಅನಿಸ್ತು. ಹೊರಗಡೆ ಬಂದಿರೋರು ಸೈನಿಕರು, ಇವನು ನಮ್ಮ ಕಡೆಯವರಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ಬಿಡ್ತು. ಅಷ್ಟೆಲ್ಲ ಅವನ ಮೇಲೆ ಕೋಪನೂ ಬಂತು. ಏನ್ ಮಾಡ್ತಿದ್ದಾಳೆ ಅವಳು? ಬಂದಿದ್ದಾದ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ಅಂತೇಳಿ ಕ್ಷಣಕಾಲ ಅವನ ಮೇಲೆ ಕೋಪ ಬಂತು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನು ಮತ್ತೊಮ್ಮೆ ಏನ್ ಮಾಡ್ತಾಳೆ ನೋಡ್ತಾಳೆ. ಅವಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ತನ್ನ ಮಗನ ಕಣ್ಣುಗಳು ಅದನ್ನ ಮುಖದಲ್ಲಿ ಕಾಣೋ ರೀತಿ ಆಯ್ತು. ತಕ್ಷಣನೇ ಆ ಕೋಪ ಮರೆಯಾಗುತ್ತೆ. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಈ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಅಯ್ಯೋ, ಎಷ್ಟೊಂದು ಮುಗ್ಧತೆ ಇದೆ ಆತನ ಮುಖದಲ್ಲಿ. ನೋಡಿದ್ರೆ ಆ ರೀತಿ ಮೋಸ ಮಾಡೋದಲ್ಲ ಅಂತ ಅನ್ನಿಸ್ತಾ ಇದೆ. ದಯನೀಯವಾದ ನೋಟ, ದೃಷ್ಟಿ ಆತನದಾಗಿದೆ ಅಂತೇಳಿ ಹಾಗೆಯೇ ಕೋಪ ಕಡಿಮೆ ಆಗುತ್ತೆ. ಅಷ್ಟೆಲ್ಲ ರಾಗಿಲೂ ಸಹ ಕೈ ಸನ್ನೆ ಮಾಡ್ತಾನೆ, ತೆಗಿಬೇಡಿ ತೆಗಿಬೇಡಿ ಅಂತೇಳಿ ಕೈ ಸನ್ನೆ ಮಾಡ್ದ. ಮತ್ತೆ ಹೊರಗಡೆಯಿಂದ ಶಬ್ದ, ಬಾಗಿಲು ತೆಗೀರಿ. ಈ ರೀತಿ ಇನ್ನೂ ಗಟ್ಟಿಯಾಗಿ ಅವರು ಕೇಳಿದ್ರು. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶಬ್ದವಾಗಿ ಮುದುಕಿ ಏನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ರಾಗಿಲನ್ನ ತನ್ನ ಸೊಸೆಯನ್ನ ಮಲಗಿಸಿದ್ಲಲ್ವ ಕೋಣೆ, ಆ ಕೋಣೆಗೆ ಕರೆದುಕೊಂಡು ಹೋಗಿ ರಾಗಿಲನ್ನ ಮಂಚದ ಕೆಳಗಡೆ ಮಲಗಿಸ್ತಾಳೆ. ಆ ಮಗುವಿನ ಶವವನ್ನ ಬಟ್ಟೆ ಸುತ್ತಿದ್ಲಲ್ವ, ಆ ಶವವನ್ನ ಆ ಕೋಣೆಯ ಬಾಗಿಲಿಗೆ ಮಲಗಿಸಿ ಇವಾಗ ನಿಧಾನವಾಗಿ ಹೋಗಿ ಏನ್ ಮಾಡ್ತಾಳೆ, ಬಾಗಿಲನ್ನ ತೆಗಿತಾಳೆ. ತೆಗೆದ ತಕ್ಷಣನೇ ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಬಂದ್ರು. ಒಳಗಡೆ ಬಂದು ಕೇಳ್ತಿದ್ದಾರೆ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದ್ರೆ ಅಂತೇಳಿ ಬಂದ್ರು. ಅವ ಮುದುಕಿ ಕೇಳ್ತಿದ್ದಾಳೆ, ಇಲ್ಲ ಇಲ್ಲ ಯಾರು ಬರಲಿಲ್ಲ. ಯಾರು ನಮ್ಮ ಕಡೆಯವರು ಅಥವಾ ಆ ಕಡೆಯವರು? ನಮ್ಮ ದೇಶದವರು ಈ ಶತ್ರು ದೇಶದವರು ಅಂತೇಳಿ ಕೇಳಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಆ ಕಡೆಯವರು. ಅವ್ರು ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಬಂದ್ರು. ಅವರ ಯುದ್ಧ ವಿಮಾನವನ್ನ ನಾವು ಸ್ಫೋಟಿಸಿದ್ವಿ. ಗಾಯಗೊಂಡ್ಕೊಂಡು ಏನಾದ್ರು ನಿಮ್ಮ ಕಡೆ ನಿಮ್ಮ ಮನೆಗೆ ಏನಾದ್ರು ಬಂದಿದಾರ ಅಂತೇಳಿ ನಾವು ಬಂದಿದ್ದೀವಿ ಅಂತ ಹೇಳಿದಾಗ ಅದರಲ್ಲಿ ಒಬ್ಬ ಹೇಳ್ತಾನೆ, ಸರ್ ಸಾಮಾನ್ಯವಾಗಿ ಅದರಲ್ಲಿ ಇದ್ದಂಥವ್ರು ಯಾರೋ ಬದುಕು ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರು ವಿಮಾನ ಅಷ್ಟೊಂದು ಎತ್ತರದಿಂದ ಬಿದ್ದಿದೆ, ಸಿಡಿದಿದೆ, ಚೂರು ಚೂರಾಗಿದೆ. ಅದರಲ್ಲಿರೋ ಜೀವಗಳು ಇರ್ತಾವ? ಇಲ್ಲ. ಅದು ಬಿದ್ದಿರೋದೆಲ್ಲಿಗೆ? ನೀರಿಗೆ. ಸಾಮಾನ್ಯವಾಗಿ ಬದುಕಿರ್ಲಿಕ್ಕಿಲ್ಲ. ನಾವು ಸುಮ್ಮನೆ ವೃಥಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವನು ಹೇಳ್ತಾನೆ. ಆದ್ರೂ ಸಹ ಮೊದಲು ನಾವು ಏನ್ ಮಾಡ್ದ, ಬಂದಿದ್ದೀವಿ ಎಲ್ಲಾ ಕೋಣೆಗಳನ್ನ ಹುಡುಕ್ಬಿಡಿ ಅಂತೇಳಿ ಆದೇಶ ಮಾಡಿದಾಗ ಅವ್ರು ಹುಡುಕ್ಲಿಕ್ಕೆ ಹೊರಟರು. ಅವಾಗ ಮುದುಕಿ ಹೇಳ್ತಾಳೆ, ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ, ಅಲ್ಲೂ ನೋಡಿ. ಹೌದಾ? ಎಲ್ಲ ನೋಡ್ತೀರಾ ಎಲ್ಲಿದ್ದಾರೆ ಅಂತ, ಯಾರಿದ್ದಾರೆ ಅಂತ ನೋಡಿ. ಅಲ್ಲಿ ನನ್ನ ಮೊಮ್ಮಗುವಿನ ಹೆಣ ಇದೆ, ಅದನ್ನು ನೋಡಿ. ಈ ಯುದ್ಧದಿಂದಾಗಿ ಇವತ್ತು ನಾನು ನನ್ನ ಮೊಮ್ಮಗುವನ್ನು ಕಳ್ಕೋಬೇಕಾಯ್ತು ಅಂತೇಳಿ ಆಳ್ಲಿಕ್ಕೆ ಶುರು ಮಾಡಿದ್ರು. ಹೇಳ್ತಾಳೆ, ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ಅದನ್ನಾದ್ರೂ ಎನ್ನುತ್ತಾ ಮಗುವಿನ ಬಳಿ ಕುರಿತು ಜೋರು ಹೇಳೋದಕ್ಕೆ ಶುರು ಮಾಡಿದ್ರು. ಬಂದಂತ ಸೈನಿಕರಿಗೆ ಆ ಸನ್ನಿವೇಶ ಸಂದರ್ಭ ಏನು ಅನ್ನೋದು ತಕ್ಷಣ ಅರ್ಥ ಆಗ್ಬಿಡ್ತು. ಯಾವ ರೀತಿ ಅರ್ಥ ಆಯ್ತಪ್ಪ ಅಂತ ಹೇಳಿದ್ರೆ, ಆ ಕೋಣೆಯಲ್ಲಿ ಹರಡಿದ್ದಂತ ಹಸಿ ನೆತ್ತರ ವಾಸನೆ, ಹೆರಿಗೆ ಆಗಿರುವಂತ ಸಂದರ್ಭದಲ್ಲಿ ಆಗಿರುವಂತ ರಕ್ತಸ್ರಾವ, ಅದರ ವಾಸನೆ ಅವರ ಮೂಗಿಗೆ ಬಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ,
ಹುಡುಕೋ ಪ್ರಯತ್ನವನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಮರಳಿ ಹೋಗ್ತಾರೆ. ಆಮೇಲೆ ಏನು ಮಾಡಿದ್ರು, ರಾಹಿಲನ್ನು ಅವಳು ಹೊರಗಡೆ ಕರೆದು ಒಂದೆರಡು ದಿನ ಕಳೆದ್ಮೇಲೆ ಇಬ್ಬರು ಪರಸ್ಪರ ವಿಶ್ವಾಸ ನಂಬಿಕೆ ಅನ್ನೋದು ಮೂಡಿತು. ಆವಾಗ ಮುದುಕಿ ನಿಧಾನವಾಗಿ ಅವನನ್ನು ವಿಚಾರಿಸಲಿಕ್ಕೆ ಶುರು ಮಾಡಿದ್ಲು. ಅವನು ಸಹ ಮುದುಕಿ ಕುಟುಂಬದ ಬಗ್ಗೆ ವಿಚಾರಿಸಲಿಕ್ಕೆ ಶುರು ಮಾಡ್ದ. ಆ ಮುದುಕಿ ಹೇಳ್ತಿದ್ದಾಳೆ, ಮೊದಲಿಗೆ ಇವಳೇ ಶುರು ಮಾಡಿದ್ಲು, ನಾನು ಬಂದು ಇಲ್ಲಿಗೆ ಈ ಊರಿಗೆ ಬಂದು 50 ವರ್ಷಗಳಾದ್ರೂ ಆಗಿರ್ಬೋದು. ನಾನು ನವವಧುವಾಗಿ ಅಂದರೆ ಮದುವೆ ಹೊಸದರಲ್ಲಿ ಈ ಊರಿಗೆ ಬಂದೆ. ಬೇಕಾದಷ್ಟು ಆಸ್ತಿ ಎಲ್ಲವೂ ಇತ್ತು, ಆದರೆ ನೆಮ್ಮದಿ ಮಾತ್ರ ಇರಲಿಲ್ಲ ಅಂತೇಳಿ ಅವಳು ತನ್ನ ವಿಚಾರವನ್ನೆಲ್ಲ ಹೇಳ್ಕೊಂಡು, ಯಾಕೆಂದ್ರೆ ನೆಮ್ಮದಿಯಿಂದ ಇರ್ಲಿಕ್ಕೆ ಈ ಜನ ಬಿಡ್ಲೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಯಾಕೆಂದ್ರೆ ಆ ಸಂದರ್ಭದಲ್ಲೂ ಯುದ್ಧ ಆಗಿತ್ತು ಅಂತ ವಿಷಯವನ್ನು ಹೇಳಿದಾಗ ರಾಗಿಲ ಕೇಳ್ತಾಳೆ, ಹೌದಾ ಅಜ್ಜಿ, ಆಗ್ಲೂ ಯುದ್ಧ ಆಗಿತ್ತ ಅಂತ ಹೇಳಿದ್ರೆ, ಹೌದು ಯುದ್ಧ ಆಗಿತ್ತು. ನಾನು ನವವಧುವಾಗಿ ಮನೆಗೆ ಬಂದಾಗ ಈ ದೇಶ, ನಾವಿರುವಂಥ ಪ್ರದೇಶ ಇನ್ನೊಂದು ಧರ್ಮಕ್ಕೆ ಸೇರಿದಂಥವ್ರ ಕೈಯಲ್ಲಿತ್ತು. ಅವ್ರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಅನ್ನೋ ಕಾರಣಕ್ಕೆ ಯುದ್ಧ ನಡೀತು. ಈ ಪ್ರದೇಶ ಇವ್ರ ಕೈಯಲ್ಲಿ ವಶವಾಯಿತು. ಆದರೆ ಕೈ ಬದಲಾಯಿಸಿದ ಹೊರತು ಜೀವನದಲ್ಲಿ ಏನು ಬದಲಾವಣೆ ಆಗಲಿಲ್ಲ ಅಂತೇಳಿ ಅವಳು ನಿರಾಶೆಯಿಂದ ಹೇಳಿದ್ಲು. ನಮ್ಮ ಬದುಕಿನಲ್ಲಿ ಏನಾದರೂ ವ್ಯತ್ಯಾಸವಾಗಿದೆ? ನಾವು ಬೆವರಿಸಿ ದುಡಿದದ್ದನ್ನು ಸಹ ಇವರು ಕಿತ್ಕೊಂಡು ಹೋಗ್ತಾರೆ. ಸರಿ, ಕಿತ್ಕೊಂಡು ಹೋಗ್ಲಿ ಎಂಬುದಾದ್ರೆ ಮನೆ ಮಕ್ಕಳನ್ನು ಕೊಂಡೊಯ್ತಾರಲ್ಲ, ಮನೆಯಲ್ಲಿರುವಂತ ಪುರುಷರನ್ನು ಸಹ ಇವರು ಕರ್ಕೊಂಡು ಹೋಗ್ತಾರೆ. ಯಾಕೆ? ಯುದ್ಧಕ್ಕಾಗಿ. ಅಷ್ಟೊಂದು ನೋವನ್ನು ನಾನು ಯುದ್ಧದಿಂದ ಅನುಭವಿಸಿದ್ದೀನಿ ಅಂತ ಹೇಳಿ ಅವಳು ಹೇಳಿದ್ಲು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರ ಮನೆ ಹಾಳಾಗ ಅಂತ ಹೇಳಿ ಅವಳು ಶಪಿಸ್ತಾಳೆ, ನೆಲಕ್ಕೆ ಕೈ ಬಡ್ದು. ಅವಾಗ ಅವನು ಕೇಳ್ತಾನೆ, ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ ಅಂತೇಳಿ ಅವನು ಕೇಳಿದಾಗ ಹೇಳಿದ್ರು, ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ನನ್ನ ಮಗ ಚಿಕ್ಕವನಿದ್ದಾಗ ಅವನ ತಂದೆಯನ್ನು ಸಹ ಇದೇ ರೀತಿ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ರು. ಅವಾಗ ಹೋದಂತಹ ನನ್ನ ಗಂಡ ಮರಳಿ ಬರಲೇ ಇಲ್ಲ. ಎದೆ ತುಂಬ ಬುದಿ ಮುಚ್ಚಿದ ಕೆಂಡ ಹಾಗೇನೆ ಇದೆ, ಎದೆಯ ಗಾಯ ಇಂದಿಗೂ ಇದೆ ಅಂತೇಳಿ ಹೇಳ್ತಾಳೆ. ಯಾರೋ ಮುದುಕಿ ಈ ರೀತಿಯಾಗಿ ಹೇಳಿದ್ರು, ನೋಡು, ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲಿದೆ, ದುಃಖ ಎಲ್ಲವನ್ನು ನುಂಗಿಕೊಂಡು ನನ್ನ ಮಗನನ್ನು ಸಾಕಿಸಲಿದೆ, ದೊಡ್ಡವನನ್ನಾಗಿ ಮಾಡಿದೆ, ಅಷ್ಟೇ ಅಲ್ಲ ಮದುವೆಯನ್ನು ಸಹ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಬಹುದಿನಗಳ ನಂತರ ನನ್ನ ಸೊಸೆ ಗರ್ಭಿಣಿಯಾಗಿದ್ದು ಎಲ್ಲರೂ ಖುಷಿಯಿಂದ ಕಾಯ್ತಾ ಇದ್ವಿ. ನಮ್ಮ ಮಗನೂ ಸಹ ಮಗುವನ್ನು ಆಡಿಸ್ಬೇಕು, ನಮ್ಮನೆಗೆ ಒಂದು ಮಗು ಬರುತ್ತೆ, ಅದರ ಧ್ವನಿ ಕೇಳಬೇಕು, ಅದ್ರ ಪುಟ್ಟ ಪುಟ್ಟ ಹೆಜ್ಜೆ ಇಡೋದನ್ನ ನೋಡಬೇಕು ಅಂತ ಏನೇನೋ ಕನಸುಗಳನ್ನು ಕಟ್ಕೊಂಡು ಕಾಯ್ತಾ ಇದ್ದ. ಅಷ್ಟರಲ್ಲಿ ಬಂತು ನೋಡು ಯುದ್ಧ. ಅವನನ್ನು ಸಹ ಏನು ಮಾಡಿದ್ರು, ಯುದ್ಧಕ್ಕೆ ಕರೆದುಕೊಂಡೋದ್ರು. ನನ್ನ ಮಗನೂ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಒಂದ್ಸರಿ ಅವನು ಬಂದಿದ್ರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನು ಎಷ್ಟು ಸಂಕಟ ಪಡುತ್ತಾನೋ, ಈ ರೀತಿ ದಿನ ಆಗಿರೋ ಘಟನೆ ಕೇಳಿದ್ರೆ ಅವನೆಷ್ಟು ನೋವು ಪಡ್ತಾನೋ, ಸಂಕಟ ಪಡ್ತಾನೋ ಅಂತ ಹೇಳುವಾಗ, ಕೊನೆಯ ಮಾತನ್ನು ಹೇಳುವಾಗ ಅವಳು ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಕೊನೆಯ ಮಾತಲ್ಲೇ ದುಃಖ ಒತ್ತರಿಸಿ ಬರುತ್ತೆ. ಧ್ವನಿ ಹೊರಗಡೆ ಬರಲಿ, ಗದ್ಗದಿತವಾಯಿತು. ಧ್ವನಿ ಗದ್ಗದಿತವಾಯಿತು. ಮುಂದೆ ಮಾತೆ ಹೊರಡಲಿಲ್ಲ. ದುಃಖ ಬಂದಿದ್ದಕ್ಕೆ ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಷ್ಟು ಯುದ್ಧ ಗದ್ಯ ಭಾಗದ ಮುಂದುವರಿದ ಭಾಗದ ಕೊನೆಯ ಘಟ್ಟ. ಇಲ್ಲಿ ಏನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಪ್ರಮುಖವಾಗಿ ಆಶಯದಲ್ಲಿ ಹೇಳಿದರೆ ಏನು ಅಂತ ಹೇಳಿದ್ರೆ, ಜಾತಿ ಮತ ಧರ್ಮ ಯಾವುದೂ ಇಲ್ಲ, ಇರೋದು ಒಂದೇ ಜಾತಿ, ಅದು ಯಾವುದು? ಮನುಷ್ಯ ಜಾತಿ. ಅದು ಮಾನವೀಯತೆ ಇರುವಂಥದ್ದು. ಅದನ್ನು ನಾವು ಇಲ್ಲಿ ನೋಡ್ತೀವಿ. ಮನುಷ್ಯತ್ವ ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ರಾಗಿಲ ಮತ್ತು ಈ ಮುದುಕಿ ಪರಸ್ಪರ ಬೇರೆ ಬೇರೆ ದೇಶದವರು, ಶತ್ರು ರಾಷ್ಟ್ರದವರು ನಾವು ಅಂತ ಗೊತ್ತಿದ್ರು ಸಹ ಏನು ಮಾಡಿದ್ರು, ರಾಗಿಲ ಮುದುಕಿ ಕುಟುಂಬಕ್ಕೆ ಸಹಾಯ ಮಾಡಿದ, ಮುದುಕಿ ರಾಗಿಲನಿಗೆ ಸಹ ಮಾಡಿದ್ಲು. ಇಲ್ಲಿ ನಾವು ಏನನ್ನು ಗುರುತಿಸ್ತೀವಪ್ಪ ಅಂತ ಹೇಳಿದ್ರೆ, ಮಾನವೀಯತೆನೇ ಮುಖ್ಯ, ಮನುಷ್ಯತ್ವನೇ ಮುಖ್ಯ, ಯಾವ ಜಾತಿ ಭೇದ ಏನೂ ಇಲ್ಲ ಅನ್ನೋದನ್ನು ನಾವು ಗುರುತಿಸ್ತೇವೆ. ಇಷ್ಟು ಯುದ್ಧ ಗದ್ಯ ಪಾಠ. ನೀವು ಮನೆಯಲ್ಲಿ ಮಾಡ್ಕೊಂಡು ಬರಬೇಕಾಗಿರುವಂತಹ ಗೃಹ ಕಾರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಬರುವಂತಹ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದುಕೊಂಡು ಬರಬೇಕು. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭ ಹೇಗೆ, ಅದನ್ನು ನಿಮ್ಮ ಮಾತಲ್ಲಿ ವಿವರಿಸಬೇಕು. ರಾಹಿಲ ಮುದುಕಿ ಕುಟುಂಬಕ್ಕೆ ಮತ್ತು ಮುದುಕಿ ರಾಹಿಲನಿಗೆ ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನು ಸಹ ನೀವು ಇನ್ನೊಮ್ಮೆ ಓದಿ ಬರೀರಿ. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ಇದು ನಿಮ್ಮ ಸ್ವತಃ ಅಭಿಪ್ರಾಯ ಇದ್ದು, ಅದು ಯುದ್ಧದಿಂದ ಏನೇನೆಲ್ಲ ಅನಾಹುತ
ನೀವು ಬರ್ಕೊಂಡು ಬರಬೇಕು. ಮುಂದಿನ ಕ್ಲಾಸಲ್ಲಿ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಗದ್ಯ ಭಾಗವನ್ನು ನೋಡೋಣ.